ಸರಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜಿಂದಾಬಾದ್ ಜಿಂದಾಬಾದ್ ಬಿಜೆಪಿ, ಜಿಂದಾಬಾದ್ 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 ಬಿಜೆಪಿ, ಜಿಂದಾಬಾದ್, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. असतो मा सद्गमय तमसो मा ज्योतिर्गमಯ. ಕೇವಲ ಒಂದು ರಾಜಕೀಯ ಪಕ್ಷ ಅಲ್ಲ, ಇದೊಂದು ಸೈದ್ಧಾಂತಿಕ ಚಳವಳಿ, ರಾಷ್ಟ್ರವಾದಿ ಸೈದ್ಧಾಂತಿಕ ಚಳವಳಿ. ವ್ಯವಸ್ಥಾ ಪರಿವರ್ತನೆಯ ಜೊತೆಗೆ ಸಮಾಜದಲ್ಲೂ ಪರಿವರ್ತನೆ ಇರಬೇಕು ಅಂಥೇಳಿ ಸಮಾಜ ಪರಿವರ್ತನೆಗೆ ಗಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಸೈದ್ಧಾಂತಿಕ ಚಳವಳಿ. ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಮಾತಾಡ್ತಾ ಹೇಳಿದರು, ಗಂಗೋತ್ರಿಯಿಂದ ಗಂಗಾಸಾಗರದವರೆಗೆ ಈ ಸೈದ್ಧಾಂತಿಕ ಚಳವಳಿ ವ್ಯಾಪಿಸಿಕೊಂಡಿದೆ ಅಂಥೇಳಿ. ಗಂಗೋತ್ರಿಯ ಮೂಲ ಹನಿ ಹನಿಯಾಗಿ ಬಿಂದು ಬಿಂದುವಾಗಿ ಅದು ಕಾಣಿಸಿದ್ರೆ ಗಂಗಾಸಾಗರದಲ್ಲಿ ವಿಶಾಲ ಸಾಗರವಾಗಿ ಕಾಣುತ್ತೆ. ಈ ಸೈದ್ಧಾಂತಿಕ ಚಳವಳಿಯ ಆರಂಭವೂ ಕೂಡ 10 ಜನರಿಂದ ಪ್ರಾರಂಭ ಆಗಿದ್ದು. ಇವತ್ತು ಜಗತ್ತಿನ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥ ರಾಜಕೀಯ ಪಕ್ಷ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಂಸದರು, ಅತಿ ಹೆಚ್ಚು ಶಾಸಕರು, ಅತಿ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರ ಹೊಂದಿರತಕ್ಕಂಥ ರಾಜಕೀಯ ಪಕ್ಷವೂ ಹೌದು. ಕೇವಲ ಅಧಿಕಾರ ಹಿಡಿಯೋದು ಮಾತ್ರ ನಮ್ಮ ಅಂತಿಮ ಗುರಿನ ಅಂದರೆ ಅಧಿಕಾರ ಮಾತ್ರ ನಮ್ಮ ಅಂತಿಮ ಗುರಿ ಅಲ್ಲ. ಈಗಾಗಲೇ ಸಂಸದರು ಮಾತಾಡ್ತಾ ಹೇಳಿದರು, ನಮಗೆ ಅಧಿಕಾರ ಅದು ಸಾಧನ ಮಾತ್ರ, ನಮ್ಮ ಅಂತಿಮ ಗುರಿ ಅದು ತಾಯಿ ಭಾರತಿ ವಿಶ್ವಗುರು ಆಗಬೇಕು ಅನ್ನೋದು ನಮ್ಮ ಅಂತಿಮ ಗುರಿ. ಬಡತನ, ಅಸ್ಪೃಶ್ಯತೆ, ಜಾತೀಯತೆ ಇವೆಲ್ಲವೂ ಕೂಡ ತಾಯಿ ಭಾರತಿಯನ್ನು ದುರ್ಬಲಗೊಳಿಸಿದವೆ, ಸಮಾಜವನ್ನು ದುರ್ಬಲಗೊಳಿಸಿದವೆ. ಬಡತನ ಮುಕ್ತ ಭಾರತ ಆಗಬೇಕು ಅಂತ ಹೇಳಿದ್ರೆ ಬಡವರನ್ನ ತೊಲಗಿಸ್ಬೇಕಾಗಿಲ್ಲ, ಬಡವರನ್ನ ಬಲಿಷ್ಠರನ್ನಾಗಿ ಮಾಡಬೇಕು. ಬಡವರನ್ನ ಬಲಿಷ್ಠರನ್ನಾಗಿ ಮಾಡುವ ಕಾರಣಕ್ಕೋಸ್ಕರನೇ ಕೇಂದ್ರ ಸರ್ಕಾರ 10 ಹಲವು ಯೋಜನೆಗಳನ್ನು ರೂಪಿಸ್ತು. ಬಡವರಿಗೆ ಬಲ ಕೊಡಬೇಕು, ಅದಕ್ಕೆ ಅಂತ್ಯೋದಯ ಅಂತ ಕರೆದ್ವಿ. ಅಸ್ಪೃಶ್ಯತೆ ಮತ್ತು ಜಾತೀಯತೆ ಅದು ನಮ್ಮ ದರ್ಶನಗಳಲ್ಲಿ ಸಮರ್ಥನೆ ಇಲ್ಲ. ಅದಕ್ಕೆ ನಮ್ಮ ಭಾರತದ ಯಾವುದೇ ದರ್ಶನಗಳು, ವೇದಗಳಿರ್ಬೋದು, ಉಪನಿಷತ್ತುಗಳಿರ್ಬೋದು, ವೇದಾಂಗಗಳಿರ್ಬೋದು, ಅಥವಾ ವಚನಗಳಿರ್ಬೋದು, ನಮ್ಮ ಋಷಿಮುನಿಗಳಿರ್ಬೋದು, ಇವರು ಯಾರೂ ಕೂಡ ಜಾತೀಯತೆ ಮತ್ತು ಅಸ್ಪೃಶ್ಯತೆಯನ್ನು ಸಮರ್ಥಿಸಲಿಲ್ಲ. ಆದರೆ ಸಮಾಜದೊಳಗಡೆ ಜಾತೀಯತೆ ಮತ್ತು ಅಸ್ಪೃಶ್ಯತೆ ಬಂದುಬಿಟ್ಟಿದೆ. ಸಮಾಜ ಪರಿವರ್ತನೆ ಆಗದೆ ಸಮಾಜ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಮಾಜ ಪರಿವರ್ತನೆಯ ಮೇಲೂ ನಂಬಿಕೆ ಇಟ್ಟು ನಾವೆಲ್ಲ ಬಂಧು ಅನ್ನುವಂಥ ಬಂಧುತ್ವದ ಭಾವವನ್ನು ಬೆಳೆಸಬೇಕು ಅನ್ನುವಂಥ ಚಿಂತನೆಯನ್ನೇ ಏಕಾತ್ಮ ಮಾನವ ದರ್ಶನದ ಮೂಲಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ನಮಗೊಂದು ಸೈದ್ಧಾಂತಿಕ ಭೂಮಿಕೆಯನ್ನು ಹಾಕಿಕೊಟ್ರು. ಹಾಗಾಗಿ ಭಾರತದ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಬಿಜೆಪಿಯ ಕಾರ್ಯಕರ್ತರು ಕೇವಲ ವ್ಯವಸ್ಥಾ ಪರಿವರ್ತನೆಯ ಮಾತ್ರ ನಂಬಿಕೆ ಇಟ್ಟು ಕೆಲಸ ಮಾಡ್ತಿರೋರಲ್ಲ. ನಾವು ಸಮಾಜ ಪರಿವರ್ತನೆಯ ಮೇಲೂ ನಂಬಿಕೆ ಇಟ್ಟಿದ್ದೇವೆ. ಪ್ರಜಾಪ್ರಭುತ್ವದ ನೈಜ ಆಶಯಗಳನ್ನು ಪ್ರತಿಬಿಂಬಿಸಿ ಕೆಲಸ ಮಾಡ್ತಿರ್ತಕ್ಕಂಥ ರಾಜಕೀಯ ಪಕ್ಷ ಬಿಜೆಪಿ. ಅಪವಾದವನ್ನು ಹೊರತುಪಡಿಸಿ ನಾನೇನಾದರೂ ಉದಾಹರಣೆ ಕೊಟ್ಟರೆ ನಮ್ಮ ಕಣ್ಣು ಮುಂದೆ ಅಪವಾದವೇ ನಿಂತು ಬಿಡುತ್ತೆ. ಅಪವಾದವನ್ನು ಹೊರತುಪಡಿಸಿ ಕೆಲವೊಮ್ಮೆ ಟ್ರಾನ್ಸಿಸ್ಟ್ ಪೀರಿಯಡ್ ಅಂತ ಏನು ಕರಿತೇವೆ, ಆ ಸಂದರ್ಭಗಳಲ್ಲಿ ಕೆಲವೊಮ್ಮೆ ರಾಜಕೀಯ ರಾಜಿಯನ್ನು ಮಾಡ್ಕೊಳ್ಬೇಕಾಗತ್ತೆ, ಅದು ಅಪವಾದ. ಆದರೆ ಬಿಜೆಪಿ ಕೇಡರ್ ಬೇಸ್ಡ್ ಮಾಸ್ ಪಾರ್ಟಿ, ಕಾರ್ಯಕರ್ತರನ್ನೇ ನಾಯಕರನ್ನಾಗಿ ಬೆಳೆಸುವ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ರಾಜಕೀಯ ಪಕ್ಷ. ಆ ಕಾರಣಕ್ಕೇನೆ ಚಾ ಮಾರುವ ಹುಡುಗ ದೇಶದ ಪ್ರಧಾನಮಂತ್ರಿಯ ಸ್ಥಾನದವರೆಗೆ ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದು. ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರ ಹಿಡಿದಿರ್ತಕ್ಕಂಥ ನೇತೃತ್ವ
ಒಂದು ಕಾಲದಲ್ಲಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ಪೋಸ್ಟರ್ ಹಿಡಿದು ಪೋಸ್ಟರ್ ಹಚ್ಚಿ ಧ್ವಜ ಹಿಡಿದು ಧ್ವಜ ಕಟ್ಟಿ ಸಣ್ಣ ಸಣ್ಣ ಕಾರ್ನರ್ ಮೀಟಿಂಗ್ಗಳ ಮೂಲಕ ದೊಡ್ಡ ಸಾರ್ವಜನಿಕ ಸಭೆಯವರೆಗೆ ಮಾತಾಡ್ತಕ್ಕಂಥ ಕ್ಷಮತೆಯನ್ನು ಗಳಿಸುವಂಥ ಒಂದು ಸಾಮರ್ಥ್ಯವನ್ನು ಗಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಸಂಘಟನೆ ಒಳಗಿದೆ. ಹಾಗಾಗಿಯೇ ಕಾರ್ಯಕರ್ತರ ಮಾಲೀಕರಾಗಿರ್ತಕ್ಕಂಥ ಪಕ್ಷ ನಮ್ಮ ಪಾರ್ಟಿ. ನಾನು ಭಾಳ ಸರಿ ಹೇಳ್ತಿದ್ದೆ, ಬೇರೆ ಬೇರೆ ಪಕ್ಷಗಳಿಗೆ ಬೇರೆ ಬೇರೆಯವರು ಮಾಲೀಕರಿದ್ದಾರೆ. ನೀವು ಕಣ್ಮುಂದೆ ವಿವಿಧ ರಾಜಕೀಯ ಪಕ್ಷಗಳನ್ನು ಕಣ್ಮುಂದೆ ಉದಾಹರಣೆಯಾಗಿ ತೆಗೆದುಕೊಂಡ್ರೆ RJDಯ ಮಾಲೀಕರು ಯಾರು ಅಂತ ಕೇಳಿದ್ರೆ ಭಾಳ ಸ್ಪಷ್ಟವಾಗಿ ಹೇಳ್ಬೋದು ನಾವು. ಲಲ್ಲೂ ಪ್ರಸಾದ್ ಯಾದವ್, ತೇಜಸ್ವಿ ಯಾದವ್, ಹೀಗೆ ರಾಬ್ಡಿ ದೇವಿ ಅಂತ ಹೇಳ್ಬೋದು. ಸಮಾಜವಾದಿ ಪಾರ್ಟಿಯ ಮಾಲೀಕರು ಯಾರು ಅಂತ ಕೇಳಿದ್ರೆ ಮುಲಾಯಂ ಸಿಂಗ್ ಯಾದವ್, ಶಿವಪಾಲ್ ಯಾದವ್, ಅಖಿಲೇಶ್ ಯಾದವ್, ಡಿಂಪಲ್ ಯಾದವ್ ಅಂತ ಹೆಸರು ಹೇಳ್ಬೋದು. NCPಯ ಮಾಲೀಕರು ಯಾರು ಅಂತ ಹೇಳಿದ್ರೆ ಶರದ್ ಪವಾರ್, ಸುಪ್ರಿಯಾ ಸುಳೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲೂ ವಿವಿಧ ರಾಜಕೀಯ ಪಕ್ಷಗಳನ್ನು ಕಣ್ಮುಂದೆ ತಂದುಕೊಂಡ್ರೆ ಕಣ್ಮುಂದೆಯೂ ಕೂಡ ನಮಗೆ ಮಾಲೀಕರು ಯಾರು ಅಂತ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ನಾವು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಕಾಂಗ್ರೆಸ್ನ ಮಾಲೀಕರು ಯಾರು ಅಂತ ಕೇಳಿದ್ರೆ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಮುಂದೆ ಬಹಳ ಸ್ವಾಭಾವಿಕವಾಗಿ ಅವರು ಪ್ರಿಯಾಂಕಾ ಗಾಂಧಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ಅತ್ಯಂತ ಸಹಜವಾಗಿ ಒಪ್ಕೊಂಡ್ಬಿಡ್ತಾರೆ. ದೇ ಆರ್ ಆಲ್ ಅವರ್ ಓನರ್ಸ್ ಅಂತ ಕಾಂಗ್ರೆಸ್ ಕಾರ್ಯಕರ್ತರು. ಆದರೆ ಭಾಜಪದ ಮಾಲೀಕರು ಯಾರು? ಅಟಲ್ಜಿ, ಅದ್ವಾನಿ ನಮ್ಮ ಸರ್ವಶ್ರೇಷ್ಠ ನಾಯಕರು. ನಮ್ಮ ಮಾಲೀಕರಾಗಲಿಲ್ಲ, ಅವರು ಮಾಲೀಕರಾಗೋ ಪ್ರಯತ್ನವೂ ಮಾಡಲಿಲ್ಲ. ನರೇಂದ್ರ ಮೋದಿಯವರು ಜಗತ್ತು ಗೌರವಿಸುವಂಥ ಜನನಾಯಕ. ಅವರು ಯಾವತ್ತೂ ನಾನು ಮಾಲೀಕ ಅಂತ ಕ್ಲೈಮೇ ಮಾಡಲಿಲ್ಲ. ನಾವು ಹಾಗೆ ಭಾವಿಸಿಲ್ಲ. ನಾವು ಅವ್ರನ್ನ ನಮ್ಮ ನಾಯಕರು ಅಂತ ಭಾವಿಸಿದ್ವಿ ಹೊರತು ನಮ್ಮ ಮಾಲೀಕರು ಅಂತ ಯಾವತ್ತೂ ಭಾವಿಸಲಿಲ್ಲ. ಹಾಗಿದ್ರೆ ಮಾಲೀಕರಿಲ್ಲದ ಪಕ್ಷ BJP ಅಂತ ಕೇಳಿದ್ರೆ BJP ಮಾಲೀಕರಿಲ್ಲದ ಪಕ್ಷ ಅಲ್ಲ, ಕಾರ್ಯಕರ್ತರೇ ಮಾಲೀಕರಾಗಿರೋ ಪಕ್ಷ. ಭಾಜಪದ ಪ್ರತಿಯೊಬ್ಬ ಕಾರ್ಯಕರ್ತನೂ ಭಾಜಪದ ಮಾಲೀಕ. ಹೀಗೆ ಕಾರ್ಯಕರ್ತರೇ ಮಾಲೀಕರಾಗಿರುವಂಥ ಪಕ್ಷ. ಕಾರ್ಯಕರ್ತರೇ ಮಾಲೀಕರಾದ ಮೇಲೆ ನಾನು ಅಂತ ಹೇಳಿದೆ, ಅಪವಾದವನ್ನು ಹೊರತುಪಡಿಸಿ ಅಂತೇಳಿ. ಕಣ್ಮುಂದೆ ಅಪವಾದವನ್ನು ಮುಂದಿಟ್ಕೊಂಡು ಇದು ಆದರ್ಶ ಅಂತ ಪರಿಗಣಿಸಬೇಡಿ, ಅದು ಅಪವಾದ. ಕೆಲವೊಮ್ಮೆ ಹೇಳ್ತಾ ಇದ್ನಲ್ಲ, ಪಕ್ಷದ ಬೆಳವಣಿಗೆ ಹಂತದಲ್ಲಿ ಟ್ರಾನ್ಸಿಸ್ಟ್ ಪೀರಿಯಡ್ ಅಂತ ಏನಿರುತ್ತೆ ಅಂತ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಅಪವಾದಗಳು ನಡೀತವೆ. ಅಂಥ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಪ್ರಶಿಕ್ಷಣ ಕೊಡ್ತಕ್ಕಂಥದ್ದು, ಎಷ್ಟೇ ಸೀನಿಯರ್ ಮೋಸ್ಟ್ ಕಾರ್ಯಕರ್ತರಾಗಿದ್ದರೂ ಕೂಡ ಹೇಗೆ ಇಂಜಿನನ್ನು ಆಗಾಗ ಏನದು ಸರ್ವಿಸಿಗೆ ಬಿಡ್ತೀವೋ, ಗಾಡಿನ ಸರ್ವಿಸಿಗೆ ಬಿಡ್ತೀವಲ್ಲ, ಹಾಗೆ ಕಾರ್ಯಕರ್ತರು ಕೂಡ ಫೈನ್ ಟ್ಯೂನ್ ಆಗಬೇಕಾಗತ್ತೆ. ಆ ಫೈನ್ ಟ್ಯೂನ್ ಮಾಡುವ ವ್ಯವಸ್ಥೆ ನಮ್ಮ ಪಕ್ಷದ ಒಳಗಿದೆ. ಅದರ ಅಂಗವಾಗಿಯೇ ಈ ಒಂದು ಟ್ರೈನಿಂಗ್ ಕ್ಯಾಂಪು. ಇಲ್ಲಿ ಕೇವಲ ಅವಧಿಯಲ್ಲಿ ಮಾತ್ರ ನಾವು ತಿಳ್ಕೊಳ್ಳೋದು ಇರೋದಿಲ್ಲ, ಅನೌಪಚಾರಿಕಾಗೂ ಕೂಡ ನಾವು ತಿಳ್ಕೊಳ್ಳುವ ಸಂಗತಿಗಳಿರ್ತವೆ. ಚಪ್ಪಲಿಯನ್ನು ಸಾಲಾಗಿ ಬಿಡೋದ್ರಿಂದ ಹಿಡಿದು ಊಟ ಮಾಡುವ ಪ್ರಕ್ರಿಯೆಯವರೆಗೆ ಹೇಗೆ ನಾವು ನಡ್ಕೊಂಡು ನಾವು ಮೇಲ್ಪಂಕ್ತಿ ಆಗ್ತೇವೋ ಅದು ನಮ್ಮ ಕಾರ್ಯಕರ್ತರಿಗೆ ಅನುಕರಣ ಯೋಗ್ಯವಾಗುತ್ತೆ. ಇಲ್ಲಿರುವಂಥ ಸಂದರ್ಭಗಳಲ್ಲಿ ನಮಗೆ ವೈಯಕ್ತಿಕ ಅಭ್ಯಾಸಗಳು ಹಲವಾರು ರೀತಿ ಇರುತ್ತೆ. ಅದನ್ನು ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಒಂದು ಸಮೂಹವನ್ನು ಸಂಘಟಿಸುವಂಥ ಒಂದು ರಾಜಕೀಯ ಪಕ್ಷವಾಗಿ ನಾವೊಂದು ಸಾಮೂಹಿಕ ನೆಲೆಯಲ್ಲಿ ಪರಸ್ಪರ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಹೊಂದಾಣಿಕೆ ಅಂದರೆ ಬೇರೆ ಬೇರೆ ಪಕ್ಷಗಳ ಜೊತೆಗೆ ಸಾರ್ವಜನಿಕ ಚರ್ಚೆಯಲ್ಲಿರುವಂಥ ರಾಜಕೀಯ ಹೊಂದಾಣಿಕೆ ಅಲ್ಲ. ಇಲ್ಲಿ ನಮ್ಮ ವ್ಯಕ್ತಿಗತ ಸ್ವಭಾವಕ್ಕೆ ವಿರುದ್ಧವಾಗಿ ಒಂದು ಪಕ್ಷದ ನೆಲೆಯಲ್ಲಿ ಒಟ್ಟಾಗಿ ಹೋಗಬೇಕಾಗತ್ತೆ. ಆ ಒಂದು ಒಟ್ಟಾಗಿ ಇರೋದು ಕೂಡ ಇವತ್ತು ರಾತ್ರಿ ವಸತಿ ಮಾಡಿ ನಾಳೆ 4 ಗಂಟೆವರೆಗೂ ಒಟ್ಟಿಗಿರೋದು ಕೂಡ ಅದೊಂದು ಮೇಲ್ಪಂಕ್ತಿಯೇ. ಅಲ್ಲಿ ಅನೌಪಚಾರಿಕ ಮಾತುಕತೆಯಲ್ಲೂ ಕೂಡ ನಾವು ಕಲಿಯುವ ಸಂಗತಿಗಳಿರ್ತವೆ. ಆ ರೀತಿ ಕಲಿಯುವ ಮೂಲಕ ಈ ಒಂದು ಸೈದ್ಧಾಂತಿಕ ಆಂದೋಲನವನ್ನು ಈ ಒಂದು ತಂಡ ಜಿಲ್ಲೆಯಲ್ಲಿ ಲೀಡ್ ಮಾಡ್ತಾ ಇದೆ. ಈ ತಂಡ ಹೇಗೆ ಲೀಡ್ ಮಾಡುತ್ತೆ ಅನ್ನೋದನ್ನು ಕೆಳಗಡೆ ಇರುವ ಕಾರ್ಯಕರ್ತರು ಅನುಕರಿಸ್ತಾರೆ. ಅನುಕರಣೆಗೆ ಯೋಗ್ಯವಾದ ರೀತಿಯಲ್ಲಿ ನಾವು ತಯಾರಾಗಿ ನಮ್ಮ ತಂಡವನ್ನು ಮುನ್ನಡೆಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಅಭ್ಯಾಸ ವರ್ಗಕ್ಕೆ ಶುಭ ಹಾರೈಸಿ ಪಕ್ಷ ಜೊತೆಗೆ ಆ ಒಂದು ಸಿದ್ಧಾಂತಕ್ಕೆ ತಕ್ಕ
ತಮ್ಮ ಜೀವನವನ್ನು ಮುಂದುವರಿತಾ ಇದ್ರೆ ಅಂದರೆ ಅದು ಬರೀ ಕೊಡಗು ಅಲ್ಲಿ ನಮಗೆ ಸಿಗುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನಂದೇನು ಜಾಸ್ತಿ ಇಲ್ಲಿ ಹೇಳುವಂಥದ್ದು ಅಥವಾ ವರ್ಗ ತಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಆದರೂ ಸಹ ಇಲ್ಲಿ